ಕನ್ನಡ ಚಿತ್ರರಂಗದ ಒಬ್ಬ ದೊಡ್ಡ ವ್ಯಕ್ತಿತ್ವ ಉಳ್ಳಂತವ್ರು ಅಂದ್ರೆ ಅದುವೇ ರಮೇಶ್ ಭಟ್ ಅವರು. ರಮೇಶ್ ಭಟ್ ಅವರ ಸಿನಿಮಾವನ್ನ ಪ್ರತಿಯೊಬ್ರು ಕೂಡ ನೋಡಿರ್ತಾರೆ. ಈಗ ಸದ್ಯಕ್ಕೆ ಅವರು ಅದ್ಭುತವಾದಂತ ಯಜಮಾನ ಸೀರಿಯಲ್ ನಲ್ಲಿ ನಡೆಸ್ತಾ ಇದ್ದಾರೆ. ಈ ಒಂದು ಯಜಮಾನ ಸೀರಿಯಲ್ ಕೂಡ ತುಂಬಾನೇ ವಿಶೇಷತೆಯಿಂದ ಕೂಡಿದೆ. ಯಜಮಾನ ಸೀರಿಯಲ್ ನಲ್ಲಿ ರಮೇಶ್ ಭಟ್ ಅವರು ಒಂದು ತಾತನ ಪಾತ್ರವನ್ನ ಮಾಡ್ತಾ ಇದ್ದಾರೆ. ಎಲ್ರಿಗೂ ಕೂಡ ಇಷ್ಟ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ತುಂಬಾ ಚೆನ್ನಾಗಿ ರಮೇಶ್ ಭಟ್ ಅವರು ಹಲವು ವರ್ಷಗಳ ಬಳಿಕವಂತ ಹೇಳ್ತಾ ಇರಬಹುದು ಧಾರಾವಾಹಿಗೆ ಎಂಟ್ರಿ ಕೊಟ್ಟು ತುಂಬಾ ಚೆನ್ನಾಗಿ ಝಾನ್ಸಿಯ ಒಂದು ತಾತನ ಒಂದು ಪಾತ್ರವನ್ನ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಧಾರಾವಾಹಿ ಕೂಡ ಸಾಗುತ್ತದೆ. ಒಳ್ಳೆ TRP ರೇಟಿಂಗ್, ಇಂಟ್ರೆಸ್ಟ್ ಕೂಡ ಜಾಸ್ತಿ ಆಗಿದೆ. ಅಭಿಮಾನಿಗಳು ಕೂಡ ಅಷ್ಟೇ ಒಂದು ಹೊಸ ಧಾರಾವಾಹಿ ಯಜಮಾನ ಸೀರಿಯಲ್ ಅನ್ನು ಕೂಡ ನೋಡ್ತಾ ಇದ್ದಾರೆ. ಸೂರ್ಯವಂಶ ನಂತರ ಯಜಮಾನ, ಸೊ ಈ ರೀತಿ ಸಾಕಷ್ಟು ಸಿನಿಮಾಗಳಲ್ಲಿ ರಮೇಶ್ ಭಟ್ ಅವರು ನಡೆಸಿದ್ದಾರೆ. ಡಾಕ್ಟರ್ ವಿಷ್ಣುವರ್ಧನ್, ಅಂಬರೀಶ್, ಶಂಕರ್ನಾಗ್ ಅವರು ಅಂದ್ರೆ ತುಂಬಾನೇ ಆಪ್ತರಿರುವಂತವ್ರು. ಆದ್ರೆ ಸದ್ಯಕ್ಕೆ ಅವರು ಕಿರುತೆರೆಯಲ್ಲಿ ಸೀಮಿತರಾಗಿದ್ದಾರೆ. ಸಿನಿಮಾದಲ್ಲಿ ಅಷ್ಟಾಗಿ ಇಲ್ಲಿ ತನಕ ಯಾವ್ದು ಕೂಡ ನಡೆಸಿಲ್ಲ ಈ ವರ್ಷ ಆಗ್ಲಿ ಕಳೆದ ವರ್ಷ. ಸಿನಿಮಾ ಆಫರ್ಸ್ಗಳು ಕೂಡ ಅವರಿಗೆ ಹೆಚ್ಚಾಗಿ ಸಿಗ್ಬೇಕು. ಯಾಕೆಂದ್ರೆ ಇಂಥ ಒಂದು ದೊಡ್ಡ ಕಲಾವಿದರಿಂದ ಕಲಿಯುವಂತದ್ದು ಈಗಿನ ಯಂಗ್ಸ್ಟರ್ಸ್ ತುಂಬಾನೇ ಇರುತ್ತೆ. ಲೆಜೆಂಡ್ ಇವ್ರು ಸಾಕಷ್ಟು ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ಎಂತೆಂತ ಪಾತ್ರಗಳನ್ನ ಮಾಡಿದ್ದಾರೆ. ಮತ್ತೆ ಇಲ್ಲಿಯ ತನಕ ಸುಮಾರು 100ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದ್ದಾರೆ. ಸೊ ಇವರ ರೀತಿ ಸಾಧನೆ ಈಗಿನ ಯಂಗ್ಸ್ಟರ್ಸ್ ಗಳು ಕೂಡ ಮಾಡೋಕೆ ತುಂಬಾನೇ ಕಷ್ಟ. ಆ ಒಂದು ಟೈಮಲ್ಲಿ ಇವರಿಗೆ ಅಷ್ಟೊಂದು ತುಂಬಾನೇ ಅವಕಾಶಗಳು ಅರಸಿ ಬರೋದು. ವಿಷ್ಣುವರ್ಧನ್ ಅವರ ಜೊತೆ ಮಾಡಿದಾರಲ್ಲ, ಮತ್ತೆ ಶಂಕರ್ನಾಗ್ ಅವ್ರಿಗೆ ತುಂಬಾನೇ ಕ್ಲೋಸ್ ಇದ್ರು. ಸ್ವಂತ ಒಂದು ಒಳ್ಳೊಳ್ಳೆ ಪಾತ್ರಗಳು. ನಿಜಕ್ಕೂ ಕೂಡ ಗ್ರೇಟ್ ಅಲ್ವಾ ರಮೇಶ್ ಭಟ್ ಅವರು.